ಅರೆ ಈ ನಂಬರು ಸ್ವಲ್ಪ ಹೊತ್ತು ಮುಂಚೆ ಅಪಾರ್ಟ್ಮೆಂಟ್ ಮಕ್ಕಳನ್ನ ಸ್ಕೂಲಿಗೆ ಬಿಡೋ ಆಫರ್ ಕೊಟ್ಟವ್ರದಲ್ವಾ? ಇವರೇ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಹಲೋ, ಆದಿತ್ಯ ಅವರೇ? ಹೌದು ಮೇಡಮ್, ನಾನೇ ಮಾತಾಡ್ತಾ ಇರೋದು. ಹೇಳಿ. ಏನಿಲ್ಲ, ಇವತ್ತು ಸಂಡೇ ಅಲ್ವಾ, ಟೆನೆಂಟ್ಸ್ ಎಲ್ಲ ಮನೇಲೇ ಇದ್ದು. ಸೊ ಮೀಟಿಂಗ್ ಕರೆದು ಎಲ್ಲ ವಿಷಯ ಮಾತಾಡಿದೆ. ಎಲ್ಲರೂ ಓಕೆ ಅಂದಿದ್ದಾರೆ. ಈಗ ಜವಾಬ್ದಾರಿ ಯಾವಾಗ ತಗೊಳ್ತೀರಾ ಅಂತ ನೀವ್ ಹೇಳ್ಬೇಕು. ಖಂಡಿತ ಮೇಡಮ್, ನಾನು ನಿಮಗೆ ರಾತ್ರಿ ಅಷ್ಟೊತ್ತಿಗೆ ಕನ್ಫರ್ಮ್ ಮಾಡ್ಬೋದಾ? ಸರಿ ಆದಿತ್ಯ ಅವರೇ. ಥ್ಯಾಂಕ್ ಯು ಮೇಡಮ್. ಈ ವಿಷಯನ ಪಾರ್ವತಿಗೆ ಹೇಳಿದ್ರೆ ಅವಳು ಎಷ್ಟು ಸಂತೋಷ ಪಡ್ಬೋದು. ಪಾರುಗೆ ಸಂಗೀತಾ ಮೇಡಮ್ ಹತ್ರ ಹೋಗಿ ತಾನು ಬಸ್ರಿ, ಇವ್ರು ನನ್ನ ಗಂಡ ಅನ್ನೋ ಸತ್ಯ ಹೇಳು, ಕೆಲಸ ಬಿಡು ಅಂತ ಹೇಳಿದ್ರೆ ಕನ್ಫರ್ಮ್ ಆಗಿ ಒಪ್ಕೋಬೋದು. ಇದ್ಯಾವ ಮಾತ್ರೆ? ಜನನಿಗೆ ಕೊಡ್ಬೇಕಾಗಿರೋ ಮಾತ್ರೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ತಾನೇ ನೀವು ಜನನಿಗೆ ಕೊಡ್ಬೇಕಾಗಿರೋದು. ಈ ಮಾತ್ರೆನೂ ನಿಮ್ಮ ಫ್ಯಾಮಿಲಿ ಡಾಕ್ಟ್ರೇ ಕೊಟ್ಟಿರೋದು. ನಿಜ ಹೇಳ್ತಿದ್ಯಾ? ಸುಳ್ಳೇ ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀಯಾ? ಏನು ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನನಗೆ ಜವಾಬ್ದಾರಿಗಳಿದೆ. ಯಾವ ಟೈಮಿಗೆ ಯಾರಿಗೆ ಏನು ತೊಂದರೆ ಕೊಡಬೇಕು ಅಂತ. ನನ್ನ ಮೇನ್ ಟಾರ್ಗೆಟ್ ಪಾರ್ವತಿ, ಗೊತ್ತಲ್ವಾ? ಮತ್ತೆ ಸೈಲೆಂಟಾಗಿ ನಿಂತ್ಕೋ. ಫ್ರೆಂಡ್ಸ್ ಬನ್ನಿಲಿ. ಫ್ರೆಂಡ್ಸ್, ಈ ಅನುಷ್ಕನ ನಂಬಕ್ಕಾಗಲ್ಲ ಫ್ರೆಂಡ್ಸ್. ಇಡೀ ಅರಸನಕೋಟೆ ವಂಶನ ನಿರ್ವಂಶ ಮಾಡ್ಬೇಕು ಅಂತಾನೆ ನಿಂತಿದ್ದಾಳು ಇವಳು. ಜನನಿ ಮಗುನು ಈ ಅರಸನಕೋಟೆ ವಂಶನ ಬೆಳೆಸ್ಬೇಕಾಗಿರೋದೇ ತಾನೆ. ಅದಕ್ಕೇನು ತೊಂದರೆ ಮಾಡಲ್ಲ ಅಂತ ಇವಳನ್ನ ಹೇಗೆ ಫ್ರೆಂಡ್ಸ್ ನಂಬೋದು? ಅಂದ್ರೆ ಒಂದು ಜೀವ ಹೋದ್ರೆ ಹೋಗ್ಲಿ ಅಂತ ಕೊರಗೋಷ್ಟು ಕೆಟ್ಟ ಮನಸ್ಸು ನನಗಿಲ್ಲ ಫ್ರೆಂಡ್ಸ್. ದಾಮಿನಿ ಒಳ್ಳೆಯವಳು, ನಿಮಗೆ ಗೊತ್ತಲ್ವಾ ಫ್ರೆಂಡ್ಸ್? ಅಯ್ಯೋ, ಆದರೆ ಜನನಿ ಮಗು ಜೊತೆಗೆ ನಾನು ಈ ಮನೆಯಿಂದ ಹೊರಗಡೆ ಹೋಗೋದನ್ನ ತಪ್ಪಿಸ್ಕೊಳ್ಬೇಕು. ಅದು ಹೇಗೆ ಫ್ರೆಂಡ್ಸ್? ಅಯ್ಯೋ, ಈ ಅನುಷ್ಕನ್ ಬಗ್ಗೆ ಈ ಮನೇಲಿ ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗಿಲ್ಲ. ನಾನು ಹಾಗೇನಾದರೂ ಹೇಳ್ಬಿಟ್ರೆ ಆ ಅಮ್ಮ ನಾನು ಇರೋ ಜಾಗದಲ್ಲಿ ಹೂತಾಕ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ಅನುಷ್ಕನ್ನ ಈ ಮನೆಯಿಂದ ಹೊರಗಾಕ್ಬೇಕು. ಪ್ಲೀಸ್ ಹೆಲ್ಪ್ ಮೀ ಫ್ರೆಂಡ್ಸ್. ಏನು ಮಾಡೋದೀಗ? ನಮ್ಮ ಗುರುಗಳಿದಾರಲ್ಲ, ಈ ಗುರೂಜಿನ ಮಟ್ಟ ಹಾಕೋದಕ್ಕೆ. ನಮ್ಮ ಗುರುಗಳಿಗೆ ಏನು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಜನನಿಗೆ ಯಾರಿಂದನಾದರೂ ತೊಂದರೆ ಆಗ್ತಿದೆ ಅನ್ನೋ ವಿಷಯ ಅವ್ರ ಕಿವಿಗೆ ಬಿದ್ದರೆ ಸಾಕು, ಆ ಅನುಷ್ಕನ ಗಂಟು ಮುಟ್ಟೆ ಕಟ್ಟಿ ಈ ಮನೆಯಿಂದ ಬದ್ದು ಓಡಿಸ್ತಾರೆ. ಗುರುಗಳೇ, ಎಲ್ಲಿದ್ದೀರಾ ಗುರುಗಳೇ? ಇಲ್ಲೇ ಬರ್ತಾ ಇದ್ದಾರೆ. ಗುರುಗಳೇ, ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಏನು? ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಂಬಿಕೆ ಬಂದರೆ ಓಕೆ, ಇಲ್ಲಾಂದರೆ ದಯವಿಟ್ಟು ನಾನು ಈ ವಿಷಯನ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದೀನಿ ಅಂತ ಯಾರ ಹತ್ರನೂ ಹೇಳಬೇಡಿ ಗುರುಗಳೇ. ಸರಿ, ಈಗ ಮೊದಲು ವಿಷಯ ಏನು ಅಂತ ಹೇಳು. ನೀವು ನೋಡಿದ್ರೆ ಜನನಿಗೆ ಕೆಟ್ಟದ್ದು ಮಾಡಿದವ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತೀರ. ಆದರೆ ನನಗೆ ಜನನಿಗೆ ಎಲ್ಲಿ ಕೆಟ್ಟದ್ದಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಗುರುಗಳೇ. ಏನು ಹೊಗಳ್ತಿದ್ಯಾ? ಗುರುಗಳೇ, ನಾನೀಗ ಹೇಳೋಕೆ ಹೊರಟಿರೋದು ಆ ನರ್ಸಮ್ಮನ ಬಗ್ಗೆ. ಅವಳನ್ನ ನಾನೇ ಕರೆಸಿರೋದು, ಅವಳು ಜನನೇ ನೋಡ್ಕೊಳ್ಳೋಕೆ ಬಂದಿರೋದು. ಆದರೂ ಇತ್ತೀಚೆಗೆ ಯಾಕೋ ನನಗೆ ಸ್ವಲ್ಪ ಭಯ ಆಗ್ತಿದೆ ಗುರುಗಳೇ. ನಮ್ಮ ಜನನಿನ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ನೋಡ್ಕೋತಾಳೋ ಏನೋ.
ಅವಳ ಬಗ್ಗೆ ತಕ್ಕ ಮಟ್ಟಿಗೆ ವಿಚಾರಿಸಿನೇ ಅವಳನ್ನು ಕರೆಸಿದ್ದೀನಿ ನಾನು. ಆದರೂ ಇತ್ತೀಚೆಗೆ ಅವಳ ನಡವಳಿಕೆ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಅಸಮಾಧಾನ ಆಗ್ತಿದೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತಾರೆ. ಹಾಗೆ ಅವಳ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಯಾಕೆಂದರೆ ನಮ್ಮ ಜನನಿನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ವಲ್ಲ ಗುರುಗಳೇ. ನಾನು ಅದಕ್ಕೆ ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ ಎಕ್ಸ್ಟ್ರಾ. ನೀವು ಒಂದು ಕಣ್ಣಿಟ್ಟಿದ್ರೆ ಒಳ್ಳೇದಾಗುತ್ತೆ ಗುರುಗಳೇ, ಅಲ್ವಾ? ಈಗ ಅವಳು ಎಲ್ಲಿದ್ದಾಳೆ? ಜನನಿ ರೂಮಲ್ಲಿ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ಕೊಡೋಕೆ ಹೋಗಿದ್ದಾಳೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನಾಯ್ತು ಚಿಕ್ಕಮ್ಮ? ಏನಿಲ್ಲಮ್ಮ, ಅದು ಅಖಿಲಕ್ಕೆ ಅನ್ವಿತಾ ಅವ್ರನ್ನ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು, ಅದಕ್ಕೆ ನಾನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ಇರಿ ಮೇಡಮ್, ಒಂದು ಮಾತ್ರೆ ಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ, ಅದನ್ನ ಆಮೇಲೆ ಮಾಡ್ಕೊಂಡ್ರೆ ಆಯ್ತು, ಈಗ ಮೊದಲು ಬರ್ತೀನಿ ನನ್ನ ಜೊತೆ. ಬನ್ನಿ ಬನ್ನಿ. ಒಳ್ಳೆ ಚಿಕ್ಕಮ್ಮ. ನಾನು ಬಂದಿದ್ದೀನಿ ಅಂತ ಪಾರುಗ್ ಒಂದು ಕಾಲ್ ಮಾಡ್ಲಾ? ಬೇಡ ಬೇಡ, ಕೆಲಸ ಮುಗಿದ್ಮೇಲೆ ಅವಳೇ ಆಚೆಗೆ ಬರ್ತಾರೆ. ಈ ಲವರ್ಗೋಸ್ಕರ ಕಾಯೋದ್ರಲ್ಲಿ ಒಂದು ಹಿತವಾದ ಅನುಭವ ಇದೆ ಅಂತ ಹೇಳ್ತಾರೆ. ಆದರೆ ನನಗೆ ನನ್ನ ಹೆಂಡತಿಗೋಸ್ಕರ ಕಾಯೋದೇ ಹಿತವಾದ ಅನುಭವ. ಅಕ್ಕವ್ರೆ, ಕೆಲಸ ಎಲ್ಲ ಮುಗೀತು, ನಾನಿನ್ನು ಹೊರಡ್ಲಾ? ಸರಿ ಪಾರ್ವತಿ ಅವರೇ. ಏನಾಯ್ತು? ಬನ್ನಿ. ಪಾರ್ವತಿ, ಏನಾಯ್ತು? ಏನಾಗ್ತಿದೆ? ಏನಾಯ್ತು ಅಖಿಲ? ಯಾಕೆ ಹಾಗೆ ಪಾರ್ವತಿ ಅಂತ ಕೂಗ್ಕೊಂಡೆ? ಏನಾಯ್ತು? ಪ್ರೀತಿಸುವ ಹುಡುಗರನು ಯಾರು ಕಾಯಿಸಬಾರದು, ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಪಾರ್ವತಿಯವರೇ, ಏನಾಗ್ತಾ ಇದೆ? ಯಾಕೋ ತಲೆ ಸುತ್ತೋ ಥರ ಆಗ್ತಾ ಇದೆ. ತಗೊಳ್ಳಿ, ನೀರು ಕುಡೀರಿ.
ಬೆಳಿಗ್ಗೆ ತಿಂಡಿ ತಿಂದಿದ್ರಾ? ಹಸಿವಿಗೆ ಈ ಥರ ಆಗಿದೆ ಅನ್ಸುತ್ತೆ. ನೀವು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ, ಓಕೆನಾ? ಬೇಡ, ನಮ್ಮ ಯಜಮಾನ್ರು ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಮನೆಗೆ ಹೋಗಿ ಅವ್ರ ಜೊತೆನೇ ಊಟ ಮಾಡ್ತೀನಿ. ನೋಡಿ, ನೀವು ತುಂಬ ಎಮೋಷ್ನಲ್ ಅನಿಸುತ್ತೆ. ಆದರೆ ಆರೋಗ್ಯದ ವಿಷಯ ಬಂದಾಗ ಫಸ್ಟು ಆರೋಗ್ಯದ ಕಡೆ ಪ್ರಿಯಾರಿಟಿ ಕೊಡಬೇಕು. ನೀವು ನಮ್ಮನೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀರಿ. ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡ್ತೀನಿ, ಬೇಗ ಬಂದ್ಬಿಡ್ತಾರೆ. ಡಾಕ್ಟರಾ? ಯಾಕಂದ್ರೆ ಒಂದ್ಸಲ ಅವ್ರು ನಿಮ್ಮನ್ನ ಟೆಸ್ಟ್ ಮಾಡಲಿ. ವಿಟಮಿನ್ ಡಿಫಿಷಿಯನ್ಸಿ ಇದ್ರೂ ಹೀಗಾಗುತ್ತೆ ನೋಡಿ. ನಿಮ್ಮ ಗಂಡ ಕಾಯ್ತಾ ಇರ್ತಾರೆ ಅಂತ ನೀವು ವರಿ ಮಾಡ್ಕೋಬೇಡಿ. ಅವ್ರ ಫೋನ್ ನಂಬರ್ ಕೊಡಿ, ನಾವೇ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಕಂಡೀಷನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅವರೇ ನಿಮ್ಮನ್ನ ಬಂದು ಪಿಕ್ ಮಾಡಲಿ. ಒಂದು ವೇಳೆ ಅವ್ರು ಬ್ಯುಸಿ ಇದ್ದರೆ ನಾವೇ ನಿಮ್ಮನ್ನ ಮನೆವರೆಗೂ ಡ್ರಾಪ್ ಮಾಡ್ತೀವಿ, ಓಕೆನಾ? ಡಾಕ್ಟ್ರು ಬಂದು ನನ್ನನ್ನು ಪರೀಕ್ಷೆ ಮಾಡಿದ್ರೆ ನಾನು ಗರ್ಭಿಣಿ ಅನ್ನೋದು ಅಕ್ಕೋರ್ಗೂ ಗೊತ್ತಾಗ್ಬಿಡುತ್ತಲ್ಲ. ಇಲ್ಲ, ಹಾಗೆ ಮಾತ್ರ ಆಗಬಾರ್ದು. ನಂಗೆ ಯಾವ ಡಾಕ್ಟ್ರು ಬೇಡ, ಯಾವ ಪರೀಕ್ಷೆನೂ ಬೇಡ. ನನ್ನ ಪಾಡಿಗೆ ನನ್ನ ಮನೆಗೆ ಹೋಗೋದಕ್ಕೆ ಬಿಡಿ. ಪಾರ್ವತಿ ಅವರೇ, ನಮ್ಮಿಂದ ಏನಾದರೂ ಮುಚ್ಚಿಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ನಾನೇನು ಮುಚ್ಚಿಡ್ಲಿ? ಮತ್ತೆ ಯಾಕೆ ನಮ್ಮನ್ನ ಈ ರೀತಿ ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಅದು ತಲೆ ಸುತ್ತಾ ಇರುವಾಗ ಕೂಡ. ಅದು ಬಾಯಿ ತುಂಬ ನನ್ನನ್ನು ಅಕ್ಕವ್ರೆ ಅಂತ ಹೇಳ್ತೀರಾ. ಅಲ್ಲಿಗೆ ನೀವು ನನ್ನ ತಂಗಿ ಥರ ತಾನೆ? ತಂಗಿಗೆ ಏನೋ ಕಷ್ಟ ಆಗ್ತಿದೆ ಅಂತ ಕಾಣಿಸ್ತಿದೆ. ಏನು ಅಂತ ತಿಳ್ಕೊಳ್ಳೋದು ನನ್ನ ಜವಾಬ್ದಾರಿ. ಅದರಲ್ಲೂ ನೀವು ಡಾಕ್ಟರ್ ಬರೋದು ಬೇಡ, ಪರೀಕ್ಷೆ ಮಾಡೋದು ಬೇಡ ಅಂತ ಹಠ ಹಿಡಿತಿರೋದು ನೋಡ್ತಾ ಇದ್ರೆ ನೀವೇನೋ ಮುಚ್ಚಿಟ್ಟಿದ್ದೀರಾ ಅಂತ ನನಗೂ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಇದೆಯಾ? ಇದ್ರೆ ಹೇಳಿ, ಟ್ರೀಟ್ಮೆಂಟ್ ಕೊಡ್ಸೋಣ. ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೀರಾ? ಅದೇನು ಅಂತ ನನಗೆ ಗೊತ್ತಾಗಲೇಬೇಕು ಪಾರ್ವತಿ ಅವರೇ. ಈಗ ನೀವು ಏನು ಮುಚ್ಚಿಡಕ್ಕೆ ಟ್ರೈ ಮಾಡ್ತಿದ್ರೋ ಅದನ್ನು ಹೇಳಿದ್ರೆ ಸರಿ, ಇಲ್ಲ ಅಂದರೆ ನನ್ನ ಮೇಲೆ ಆಣೆ. ಏನಾಯ್ತು? ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ, ನೀನೇನು ಹೇಳ್ದೆ ಈ ಗಾಬರಿಲಿ ಕೂತಿದ್ರೆ ನನಗೂ ಭಯ ಆಗಲ್ವಾ? ಯಾಕೆ ಹಾಗೆ ಪಾರ್ವತಿಯಿಂದ ಕೂಕೊಂಡೆ? ರಘು, ಅದೆಲ್ಲ ಆಮೇಲೆ ಹೇಳ್ತೀನಿ. ನಾನು ಪಾರ್ವತಿ ಹತ್ರ ಮಾತಾಡಬೇಕು, ಈಗಲೇ ಮಾತಾಡಬೇಕು. ಪಾರ್ವತಿಗೊಂದು ಫೋನ್ ಮಾಡಿ. ಪಾರ್ವತಿ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತಂದ್ರೆ ಆದಿಗೆ ಫೋನ್ ಮಾಡಿ. ಹಾಂ. ಆದಿತ್ಯನೂ ರಿಸೀವ್ ಮಾಡ್ತಾ ಇಲ್ಲ. ಅಯ್ಯೋ, ಅದೇನೂ ರಿಸೀವ್ ಮಾಡ್ತಿಲ್ಲ, ಪಾರ್ವತಿನೂ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಏನೋ ತೊಂದರೆ ಆಗಿದೆಯಾ ಹಾಗಾದ್ರೆ? ಅಲ್ಲ, ದೇವಸ್ಥಾನಕ್ಕೆ ತಾನೇ ಅವಳ ದಿನ ಹೋಗೋದು, ಮತ್ತೆ ಇಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ಬೇಕಾಗಿತ್ತು. ಅಕಸ್ಮಾತ್ ಆದಿ ಜೊತೆಲಿ ಆಟೋದಲ್ಲಿ ವಾಪಸ್ ಬರ್ತಾ ಇದ್ರು, ಕಾಲ್ ರಿಸೀವ್ ಮಾಡ್ಬೇಕಿತ್ತು ತಾನೇ. ಅಖಿಲ, ದೇವಸ್ಥಾನದಲ್ಲಿ ಹರಕೆ ತೀರಿಸ್ತಿರ್ಬೋದು, ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗದೇ ಇರ್ಬೋದು. ಇಷ್ಟಕ್ಕೂ ನೀನು ಪಾರ್ವತಿ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ಬಾರ್ದಾ? ಪಾರ್ವತಿ ಯಾವುದೋ ಕಷ್ಟದಲ್ಲಿದ್ದಾಳೆ ಅಂತ ಅನ್ನಿಸ್ತಿದೆ. ಬಸ್ರಿ ಹೆಂಗಸು ಬೇರೆ, ಅದಕ್ಕೆ ಭಯ.
ಅಲ್ಲ ಅವಳು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಗೊತ್ತಿದ್ದಿದ್ರೆ ನಾವಾದರೂ ಅಲ್ಲಿಗೆ ಹೋಗ್ಬೋದಾಗಿತ್ತು. ಅಖಿಲ, ನೀನು ಸ್ವಲ್ಪ ಸಮಾಧಾನವಾಗಿರು. ನಿನಗೆ ಸದಾ ಪಾರ್ವತಿದೆ ಯೋಚನೆ, ಅದಕ್ಕೆ ನಿನ್ನ ಕನಸುಗಳು ಯೋಚನೆಗಳೆಲ್ಲ ಅವಳು ಸುತ್ತಾನೇ ಇರುತ್ತೆ. ಮೊನ್ನೆನೂ ಅಷ್ಟೇ, ಅವಳು ಹಳ್ಳಿಗೆ ಹೋಗಿದ್ದಾಗ ಇದೇ ಥರ ಗಾಬರಿ ಆಗಿದ್ದೆ. ಹಳ್ಳಿಗೆ ಹೋಗಕ್ಕೆ ಹೊರಟು ನಿಂತಿದ್ದೆ, ಅಷ್ಟರಲ್ಲಿ ಪಾರ್ವತಿನೇ ಸೇಫಾಗಿ ಬರಲಿಲ್ವಾ? ಇವತ್ತು ಅಷ್ಟೇ, ನಮ್ಮ ಸೊಸೆ ಮನೆಗೆ ಸೇಫಾಗಿ ಬರ್ತಾಳೆ. ತಡ ಆದರೆ ನಾನು ಮಿಸ್ ಕಾಲ್ ನೋಡಿ ಫೋನ್ ಮಾಡ್ತಾರೆ. ನೀನು ಸ್ವಲ್ಪ ಧೈರ್ಯವಾಗಿರು. ಅಕ್ಕವ್ರೆ, ಮತ್ತೆ ನಿಜ ಹೇಳಿ, ನನಗೆ ಯಾಕೆ ತಲೆ ಸುತ್ತ ಬಂತು ಅಂತ ನನಗೆ ಗೊತ್ತು. ಹೌದಾ? ಯಾಕೆ? ಯಾಕೆ ಅಂದ್ರೆ ನಾನು ಕೂಡ ಬಸ್ರಿ. ಕಳೆದ ತಿಂಗಳು ನನಗೂ ಸೀಮಂತ ಆಯಿತು. ಹೇಗಾಯ್ತು ಸೀಮಂತ ಶಾಸ್ತ್ರ? ತುಂಬ ಚೆನ್ನಾಗಾಯ್ತು ಅಕ್ಕವ್ರೆ. ನಮ್ಮ ಯಜಮಾನ್ರು, ನಮ್ಮಪ್ಪ, ಮುತ್ತೈದರೆಲ್ಲ ಬಂದು ಹರಿಸಿ ಆಶೀರ್ವದಿಸಿದ್ರು. ನೆನೆಸ್ಕೊಂಡ್ರೆ ಈಗಲೂ ಕಣ್ಣು ತುಂಬ ಬರುತ್ತೆ. ಇಷ್ಟು ದಿನ ನಾನೊಬ್ಬ ಬಸ್ರಿ ಅನ್ಸ್ ಕೈಯಲ್ಲಿ ಕೆಲಸ ಮಾಡಿಸ್ಕೊತಿದ್ನ. ನನ್ನನ್ನ ಗೆಲ್ಟಿ ದೂಡ್ ಬಿಟ್ರಲ್ಲ ಪಾರ್ವತಿ ಅವರೇ. ಇವ್ರು ನಂದೇನು ಪ್ರಯೋಜನ? ಇವ್ರನ್ನ ಕೆಲ್ಸಕ್ಕೆ ಕಳಿಸ್ತಿದ್ದಾನಲ್ಲ, ಇವ್ರ ಗಂಡಂಗೆ ಅನ್ಬೇಕು. ಆ ಮನುಷ್ಯಂಗೆ ಸ್ವಲ್ಪನಾರ ಜವಾಬ್ದಾರಿ ಅನ್ನೋದು ಬೇಡವಾ? ಅಲ್ಲ, ನನ್ನ ಪಾರುಗೋಸ್ಕರ ಕಾಯೋದು ನನ್ನ ಖುಷಿನೇ. ಆದರೆ ಅವಳು ಬೇರೆಯವ್ರ ಮನೇಲಿ ಕೆಲಸ ಮುಗಿಸಿ ಬರ್ತಾ ಇದ್ದಾಳೆ ಅಂತ ನೆನೆಸ್ಕೊಂಡ್ರೆ ಕಷ್ಟ ಆಗುತ್ತೆ. ಆದರೆ ಆ ಕಷ್ಟಕ್ಕೂ ಬ್ರೇಕ್ ಬಿಡೋ ಟೈಮ್ ಬಂದಿದೆ ಅಂತ ಅನಿಸುತ್ತೆ. ನಮ್ಮ ಅರ್ಧಾಂಗಿ ಪಾರ್ವತಿ ಮೇಡಮ್ ಅವ್ರು ಒಪ್ಕೋಬೇಕು ಅಷ್ಟೇ. ದಯವಿಟ್ಟು ನಮ್ಮ ಯಜಮಾನ್ರಿಗೆ ಏನು ಅನ್ಬೇಡಿ, ಅವ್ರು ತುಂಬ ಒಳ್ಳೆಯವರು. ಬಸ್ರಿ ಹೆಂಗ್ಸ್ನ ಕೆಲ್ಸಕ್ಕೆ ಕಳ್ಸೋನು ಅದು ಹೇಗಮ್ಮ ಒಳ್ಳೆಯವನಾಗೋದಕ್ಕೆ ಸಾಧ್ಯ? ಅಲ್ಲ, ಇಷ್ಟೊತ್ತಿಗಾಗಲೇ ಪಾರ್ವತಿ ಆಚೆ ಬಂದಿರೋಳಲ್ವಾ? ಯಾಕೆ ಇನ್ನೂ ಆಚೆ ಬಂದಿಲ್ಲ? ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ನಾನು ಅಗತ್ಯ ಏನಾದರೂ ಇರ್ಬೋದಾ? ಪಾರ್ವತಿಯವರೇ, ಪಾರ್ವತಿಯವರೇ, ಏನಾಯ್ತು? ಕೂತ್ಕೊಳ್ಳಿ. ಪಾರ್ವತಿಯವರೇ, ತಗೊಳ್ಳಿ, ಸ್ವಲ್ಪ ನೀರು ಕುಡೀರಿ. ಇಷ್ಟೊತ್ತಾದರೂ ಯಾಕಿನ್ನೂ ಪಾರು ಬಂದಿಲ್ಲ? ಏನಾಗಿರ್ಬೋದಲ್ಲಿ? ಪಾರು, ಪಾರು, ಏನಾಯ್ತು ಪಾರು? ಏನಾಯ್ತು? ಯಾಕಿದಾರ ಸುಸ್ತ ಕುತ್ಕೊಂಡಿದ್ಯಾ? ಬೆವರಿದ್ಯಾ ಬೇರೆ? ಏನಾಯ್ತು ಪಾರು?
ಆದಿತ್ಯ ಅವರೇ, ನೀವು ಇವ್ರು ಯಾರು? ನಮ್ಮ ಯಜಮಾನ್ರು. ಹೌದು, ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ